ಕನ್ನಡದ ವಾಣಿಜ್ಯ ಬಂದರು ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಭಾರಿ ಪೆಟ್ಟು ಬೀಳ್ತದೆ. ಇದು ಕಡಲ ಮಕ್ಕಳಿಗೆ ಈಗ ಈ ವಿಚಾರದಿಂದಾಗಿ ಅತಂತ್ರರಾಗುವ ಭಯ ಕಾಡ್ತಾ ಇದೆ. ಸಾಂಪ್ರದಾಯಿಕ ದೋಣಿ ಮೀನುಗಾರರಿಗೆ ಇದರಿಂದ ಬಹುದೊಡ್ಡ ಆಪತ್ತು ಒದಗಲಿದೆ ಎನ್ನಲಾಗ್ತಿದೆ. ರಾಜ್ಯದ ಕರಾವಳಿ ಭಾಗದ ಕಡಲ ಮಕ್ಕಳ ಕುಲಕಸುಬು ಅಂತ ಹೇಳಿದ್ರೆ ಅದು ಮೀನುಗಾರಿಕೆ. ಈ ಮೀನುಗಾರಿಕೆಯನ್ನು ನಂಬಿಕೊಂಡಂತ ಮೀನುಗಾರರು ಸದಾ ಸಮುದ್ರದಲ್ಲಿಯೇ ಚಿಕ್ಕಪುಟ್ಟ ಬಲೆಗಳನ್ನ ಇಟ್ಕೊಂಡು ಜೀವನ ಮಾಡ್ತಾರೆ. ಆದ್ರೆ ಇವತ್ತಿನ ಒಂದು ಬೃಹತ್ ಯೋಜನೆಗಳ ಮೂಲಕ ಅಂದ್ರೆ ಅವರನ್ನ ಬೀದಿ ಪಾಲು ಮಾಡುವ ಒಂದು ತಂತ್ರ ಕೂಡ ನಡೆದಿರುವಂತದ್ದು. ನಾನೀಗ ಅರಬ್ಬಿ ಸಮುದ್ರದ ನಡುವೆ ಇದ್ದೇನೆ. ಇಲ್ಲಿ ಮೀನುಗಾರರು ಯಾವ ರೀತಿಯಾಗಿ ಮೀನುಗಾರಿಕೆ ನಡೆಸ್ತಾರೆ ಎಂಬ ಒಂದು ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಸಮುದ್ರದಲ್ಲಿ ಚಿಕ್ಕ ಪುಟ್ಟ ಬಲೆಗಳನ್ನು ಇಟ್ಟುಕೊಂಡು ಮೀನುಗಾರಿಕೆ ನಡೆಸುತ್ತಿರುವ ದೃಶ್ಯವನ್ನ ನೀವು ಗಮನಿಸಬಹುದಾಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ವಾಹಿನಿ ಯಾರು ಮಾಡಿರದ ಯಾರು ಹೋಗಿರದಂತ ಸಮುದ್ರಕ್ಕೆ ಹೋಗಿ ಅಲ್ಲಿ ಮೀನುಗಾರರ ಜೀವನ ಶೈಲಿ ಯಾವ ರೀತಿಯಾಗಿದೆ ಎಂಬ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಇದು ಅಂಕೋಲ ತಾಲೂಕಿನ ಕೇಣಿ ಗ್ರಾಮದಿಂದ ಸುಮಾರು 5 ಕಿಲೋಮೀಟರ್ ದೂರದ ಒಂದು ಸಮುದ್ರಕ್ಕೆ ನಾವು ಬಂದಿದ್ದೇವೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಆ ಮೀನಿಗಾಗಿ ಮೀನುಗಾರರು ಯಾವ ರೀತಿಯಾಗಿ ಬಲೆಗಳನ್ನ ಹಾಕಿದ್ದಾರೆ ಎಂಬ ದೃಶ್ಯ ಇದು ಇದಾಗಿದೆ. ಯಾಕಂತಂದ್ರೆ ಕೇಣಿ ಭಾಗದಲ್ಲಿ ಈಗಾಗಲೇ ವಾಣಿಜ್ಯ ಬಂದರು ಕಾಮಗಾರಿಗಾಗಿ ಸರ್ಕಾರ ಯೋಜನೆಯನ್ನ ರೂಪಿಸಿದೆ. ಯೋಜನೆಗಾಗಿ ಇಲ್ಲಿನ ಮೀನುಗಾರರು ತೀವ್ರ ವಿರೋಧನ ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ತಮಗೆ ಆಸರೆಯಾಗಿರುವಂತಹ ತಮ್ಮ ಕುಟುಂಬಕ್ಕೆ ಅನುಕೂಲವಾಗುವಂತಹ ಈ ಒಂದು ಮೀನುಗಾರಿಕೆ ಹೋದರೆ ನಮ್ಮ ಬದುಕು ಕೂಡ ಹೋಗುತ್ತೆ ಎಂಬ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಅಂದ್ರೆ ಇಲ್ಲಿನ ಮೀನುಗಾರರು ಕೂಡ ಇದೇ ಒಂದು ಕಾರಣಕ್ಕೆ ತಮ್ಮ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಧಕ್ಕೆ ಆಗ್ತದೆ ಎಂಬ ಕಾರಣಕ್ಕೆ ವಾಣಿಜ್ಯ ಬಂದರು ಯೋಜನೆಯನ್ನ ವಿರೋಧಿಸುತ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಬೃಹತ್ ಪ್ರತಿಭಟನೆಗಳು ನಡೆಸಿದ್ದಾರೆ. ಸಮುದ್ರಕ್ಕೆ ಜಿಗಿದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ರಿಪಬ್ಲಿಕ್ ವಾಹಿನಿ ಇಲ್ಲಿನ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ನಿಮಗೆ ತೋರಿಸ್ತಾ ಇದ್ದೇವೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಮೀನುಗಾರರ ಬದುಕು ಈ ಒಂದು ಕಡಲ ಅಲೆಗಳ ಮೇಲೆ ನಿಂತಿದೆ ಎಂಬ ದೃಶ್ಯವನ್ನು ಗಮನಿಸಬಹುದು. ಇಲ್ಲಿ ವಾಣಿಜ್ಯ ಬಂದರು ಕಾಮಗಾರಿಗೋಸ್ಕರ ಸಂಬಂಧಪಟ್ಟ JSW ಕಂಪನಿ ಕೂಡ ಇಲ್ಲಿ ಬೃಹತ್ ವಾಣಿಜ್ಯ ಬಂದರನ್ನ ನಿರ್ಮಾಣ ಮಾಡಲಿಕ್ಕೆ ಉದ್ದೇಶಿಸಿದೆ. ಹೀಗಾಗಿ ಮೀನುಗಾರರು ಕೂಡ ಆತಂಕವನ್ನು ಕೂಡ ವ್ಯಕ್ತಪಡಿಸುತ್ತಾರೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡದ ವಾಣಿಜ್ಯ ಬಂದರು ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಭಾರಿ ಪೆಟ್ಟು ಬೀಳ್ತದೆ. ಇದು ಕಡಲ ಮಕ್ಕಳಿಗೆ ಈಗ ಈ ವಿಚಾರದಿಂದಾಗಿ ಅತಂತ್ರರಾಗುವ ಭಯ ಕಾಡ್ತಾ ಇದೆ. ಸಾಂಪ್ರದಾಯಿಕ ದೋಣಿ ಮೀನುಗಾರರಿಗೆ ಇದರಿಂದ ಬಹುದೊಡ್ಡ ಆಪತ್ತು ಒದಗಲಿದೆ ಎನ್ನಲಾಗ್ತಿದೆ. ರಾಜ್ಯದ ಕರಾವಳಿ ಭಾಗದ ಕಡಲ ಮಕ್ಕಳ ಕುಲಕಸುಬು ಅಂತ ಹೇಳಿದ್ರೆ ಅದು ಮೀನುಗಾರಿಕೆ. ಈ ಮೀನುಗಾರಿಕೆಯನ್ನು ನಂಬಿಕೊಂಡಂತ ಮೀನುಗಾರರು ಸದಾ ಸಮುದ್ರದಲ್ಲಿಯೇ ಚಿಕ್ಕಪುಟ್ಟ ಬಲೆಗಳನ್ನ ಇಟ್ಕೊಂಡು ಜೀವನ ಮಾಡ್ತಾರೆ. ಆದ್ರೆ ಇವತ್ತಿನ ಒಂದು ಬೃಹತ್ ಯೋಜನೆಗಳ ಮೂಲಕ ಅಂದ್ರೆ ಅವರನ್ನ ಬೀದಿ ಪಾಲು ಮಾಡುವ ಒಂದು ತಂತ್ರ ಕೂಡ ನಡೆದಿರುವಂತದ್ದು. ನಾನೀಗ ಅರಬ್ಬಿ ಸಮುದ್ರದ ನಡುವೆ ಇದ್ದೇನೆ. ಇಲ್ಲಿ ಮೀನುಗಾರರು ಯಾವ ರೀತಿಯಾಗಿ ಮೀನುಗಾರಿಕೆ ನಡೆಸ್ತಾರೆ ಎಂಬ ಒಂದು ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಸಮುದ್ರದಲ್ಲಿ ಚಿಕ್ಕ ಪುಟ್ಟ ಬಲೆಗಳನ್ನು ಇಟ್ಟುಕೊಂಡು ಮೀನುಗಾರಿಕೆ ನಡೆಸುತ್ತಿರುವ ದೃಶ್ಯವನ್ನ ನೀವು ಗಮನಿಸಬಹುದಾಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ವಾಹಿನಿ ಯಾರು ಮಾಡಿರದ ಯಾರು ಹೋಗಿರದಂತ ಸಮುದ್ರಕ್ಕೆ ಹೋಗಿ ಅಲ್ಲಿ ಮೀನುಗಾರರ ಜೀವನ ಶೈಲಿ ಯಾವ ರೀತಿಯಾಗಿದೆ ಎಂಬ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಇದು ಅಂಕೋಲ ತಾಲೂಕಿನ ಕೇಣಿ ಗ್ರಾಮದಿಂದ ಸುಮಾರು 5 ಕಿಲೋಮೀಟರ್ ದೂರದ ಒಂದು ಸಮುದ್ರಕ್ಕೆ ನಾವು ಬಂದಿದ್ದೇವೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಆ ಮೀನಿಗಾಗಿ ಮೀನುಗಾರರು ಯಾವ ರೀತಿಯಾಗಿ ಬಲೆಗಳನ್ನ ಹಾಕಿದ್ದಾರೆ ಎಂಬ ದೃಶ್ಯ ಇದು ಇದಾಗಿದೆ. ಯಾಕಂತಂದ್ರೆ ಕೇಣಿ ಭಾಗದಲ್ಲಿ ಈಗಾಗಲೇ ವಾಣಿಜ್ಯ ಬಂದರು ಕಾಮಗಾರಿಗಾಗಿ ಸರ್ಕಾರ ಯೋಜನೆಯನ್ನ ರೂಪಿಸಿದೆ. ಯೋಜನೆಗಾಗಿ ಇಲ್ಲಿನ ಮೀನುಗಾರರು ತೀವ್ರ ವಿರೋಧನ ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ತಮಗೆ ಆಸರೆಯಾಗಿರುವಂತಹ ತಮ್ಮ ಕುಟುಂಬಕ್ಕೆ ಅನುಕೂಲವಾಗುವಂತಹ ಈ ಒಂದು ಮೀನುಗಾರಿಕೆ ಹೋದರೆ ನಮ್ಮ ಬದುಕು ಕೂಡ ಹೋಗುತ್ತೆ ಎಂಬ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಅಂದ್ರೆ ಇಲ್ಲಿನ ಮೀನುಗಾರರು ಕೂಡ ಇದೇ ಒಂದು ಕಾರಣಕ್ಕೆ ತಮ್ಮ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಧಕ್ಕೆ ಆಗ್ತದೆ ಎಂಬ ಕಾರಣಕ್ಕೆ ವಾಣಿಜ್ಯ ಬಂದರು ಯೋಜನೆಯನ್ನ ವಿರೋಧಿಸುತ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಬೃಹತ್ ಪ್ರತಿಭಟನೆಗಳು ನಡೆಸಿದ್ದಾರೆ. ಸಮುದ್ರಕ್ಕೆ ಜಿಗಿದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ರಿಪಬ್ಲಿಕ್ ವಾಹಿನಿ ಇಲ್ಲಿನ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ನಿಮಗೆ ತೋರಿಸ್ತಾ ಇದ್ದೇವೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಮೀನುಗಾರರ ಬದುಕು ಈ ಒಂದು ಕಡಲ ಅಲೆಗಳ ಮೇಲೆ ನಿಂತಿದೆ ಎಂಬ ದೃಶ್ಯವನ್ನ ಗಮನಿಸಬಹುದು. ಇಲ್ಲಿ
ಇಲ್ಲಿ ವಾಣಿಜ್ಯ ಬಂದರು ಕಾಮಗಾರಿಗೋಸ್ಕರ ಸಂಬಂಧಪಟ್ಟ JSW ಕಂಪನಿ ಕೂಡ ಇಲ್ಲಿ ವಾಣಿಜ್ಯ ಬಂದರನ್ನ ಬೃಹತ್ ವಾಣಿಜ್ಯ ಬಂದರನ್ನ ನಿರ್ಮಾಣ ಮಾಡಲಿಕ್ಕೆ ಉದ್ದೇಶಿಸಿದೆ. ಹೀಗಾಗಿ ಮೀನುಗಾರರು ಕೂಡ ಆತಂಕವನ್ನು ಕೂಡ ವ್ಯಕ್ತಪಡಿಸುತ್ತಾರೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡದ ವಾಣಿಜ್ಯ ಬಂದರು ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಭಾರಿ ಪೆಟ್ಟು ಬೀಳ್ತದೆ. ಇದು ಕಡಲ ಮಕ್ಕಳಿಗೆ ಈಗ ಈ ವಿಚಾರದಿಂದಾಗಿ ಆತಂಕರಾಗುವ ಭಯ ಕಾಡ್ತಾ ಇದೆ. ಸಾಂಪ್ರದಾಯಿಕ ದೋಣಿ ಮೀನುಗಾರರಿಗೆ ಇದರಿಂದ ಬಹುದೊಡ್ಡ ಆಪತ್ತು ಒದಗಲಿದೆ ಎನ್ನಲಾಗ್ತಿದೆ. ರಾಜ್ಯದ ಕರಾವಳಿ ಭಾಗದ ಕಡಲ ಮಕ್ಕಳ ಕುಲಕಸುಬು ಅಂತ ಹೇಳಿದ್ರೆ ಅದು ಮೀನುಗಾರಿಕೆ. ಈ ಮೀನುಗಾರಿಕೆಯನ್ನು ನಂಬಿಕೊಂಡಂತ ಮೀನುಗಾರರು ಸದಾ ಸಮುದ್ರದಲ್ಲಿಯೇ ಚಿಕ್ಕ ಪುಟ್ಟ ಬಲೆಗಳನ್ನ ಇಟ್ಕೊಂಡು ಜೀವನ ಮಾಡ್ತಾರೆ. ಆದ್ರೆ ಇವತ್ತಿನ ಒಂದು ಬೃಹತ್ ಯೋಜನೆಗಳ ಮೂಲಕ ಅಂದ್ರೆ ಅವರನ್ನ ಬೀದಿ ಪಾಲು ಮಾಡುವ ಒಂದು ತಂತ್ರ ಕೂಡ ನಡೆದಿರುವಂತದ್ದು. ನಾನೀಗ ಅರಬ್ಬಿ ಸಮುದ್ರದ ನಡುವೆ ಇದ್ದೇನೆ. ಇಲ್ಲಿ ಮೀನುಗಾರರು ಯಾವ ರೀತಿಯಾಗಿ ಮೀನುಗಾರಿಕೆ ನಡೆಸ್ತಾರೆ ಎಂಬ ಒಂದು ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಸಮುದ್ರದಲ್ಲಿ ಚಿಕ್ಕ ಪುಟ್ಟ ಬಲೆಗಳನ್ನು ಇಟ್ಟುಕೊಂಡು ಮೀನುಗಾರಿಕೆ ನಡೆಸುತ್ತಿರುವ ದೃಶ್ಯವನ್ನ ನೀವು ಗಮನಿಸಬಹುದಾಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ವಾಹಿನಿ ಯಾರು ಹೋಗಿರದಂತ ಸಮುದ್ರಕ್ಕೆ ಹೋಗಿ ಅಲ್ಲಿ ಮೀನುಗಾರರ ಜೀವನ ಶೈಲಿ ಯಾವ ರೀತಿಯಾಗಿದೆ ಎಂಬ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಇದು ಅಂಕೋಲ ತಾಲೂಕಿನ ಕೇಣಿ ಗ್ರಾಮದಿಂದ ಸುಮಾರು 5 ಕಿಲೋಮೀಟರ್ ದೂರದ ಒಂದು ಸಮುದ್ರಕ್ಕೆ ನಾವು ಬಂದಿದ್ದೇವೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಆ ಮೀನಿಗಾಗಿ ಮೀನುಗಾರರು ಯಾವ ರೀತಿಯಾಗಿ ಬಲೆಗಳನ್ನ ಹಾಕಿದ್ದಾರೆ ಎಂಬ ದೃಶ್ಯ ಇದು ಇದಾಗಿದೆ. ಯಾಕಂತಂದ್ರೆ ಕೇಣಿ ಭಾಗದಲ್ಲಿ ಈಗಾಗಲೇ ವಾಣಿಜ್ಯ ಬಂದರು ಕಾಮಗಾರಿಗಾಗಿ ಸರ್ಕಾರ ಯೋಜನೆಯನ್ನ ರೂಪಿಸಿದೆ. ಯೋಜನೆಗಾಗಿ ಇಲ್ಲಿನ ಮೀನುಗಾರರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ತಮಗೆ ಆಸರೆಯಾಗಿರುವಂತಹ ತಮ್ಮ ಕುಟುಂಬಕ್ಕೆ ಅನುಕೂಲವಾಗುವಂತಹ ಈ ಒಂದು ಮೀನುಗಾರಿಕೆ ಹೋದರೆ ನಮ್ಮ ಬದುಕು ಕೂಡ ಹೋಗುತ್ತೆ ಎಂಬ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಅಂದ್ರೆ ಇಲ್ಲಿನ ಮೀನುಗಾರರು ಕೂಡ ಇದೇ ಒಂದು ಕಾರಣಕ್ಕೆ ತಮ್ಮ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಧಕ್ಕೆ ಆಗ್ತದೆ ಎಂಬ ಕಾರಣಕ್ಕೆ ವಾಣಿಜ್ಯ ಬಂದರು ಯೋಜನೆಯನ್ನ ವಿರೋಧಿಸುತ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಬೃಹತ್ ಪ್ರತಿಭಟನೆಗಳು ನಡೆಸಿದ್ದಾರೆ. ಸಮುದ್ರಕ್ಕೆ ಜಿಗಿದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ರಿಪಬ್ಲಿಕ್ ವಾಹಿನಿ ಇಲ್ಲಿನ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ನಿಮಗೆ ತೋರಿಸ್ತಾ ಇದ್ದೇವೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಮೀನುಗಾರರ ಬದುಕು ಈ ಒಂದು ಕಡಲ ಅಲೆಗಳ ಮೇಲೆ ನಿಂತಿದೆ ಎಂಬ ದೃಶ್ಯವನ್ನು ಗಮನಿಸಬಹುದು. ಇಲ್ಲಿ ವಾಣಿಜ್ಯ ಬಂದರು ಕಾಮಗಾರಿಗೋಸ್ಕರ ಸಂಬಂಧಪಟ್ಟ JSW ಕಂಪನಿ ಕೂಡ ಇಲ್ಲಿ ವಾಣಿಜ್ಯ ಬಂದರನ್ನ ಬೃಹತ್ ವಾಣಿಜ್ಯ ಬಂದರನ್ನ ನಿರ್ಮಾಣ ಮಾಡಲಿಕ್ಕೆ ಉದ್ದೇಶಿಸಿದೆ. ಹೀಗಾಗಿ ಮೀನುಗಾರರು ಕೂಡ ಆತಂಕವನ್ನು ಕೂಡ ವ್ಯಕ್ತಪಡಿಸುತ್ತಾರೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡದ ವಾಣಿಜ್ಯ ಬಂದರು ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಭಾರಿ ಪೆಟ್ಟು ಬೀಳ್ತದೆ. ಇದು ಕಡಲ ಮಕ್ಕಳಿಗೆ ಈಗ ಈ ವಿಚಾರದಿಂದಾಗಿ ಆತಂಕರಾಗುವ ಭಯ ಕಾಡ್ತಾ ಇದೆ. ಸಾಂಪ್ರದಾಯಿಕ ದೋಣಿ ಮೀನುಗಾರರಿಗೆ ಇದರಿಂದ ಬಹುದೊಡ್ಡ ಆಪತ್ತು ಒದಗಲಿದೆ ಎನ್ನಲಾಗ್ತಿದೆ. ರಾಜ್ಯದ ಕರಾವಳಿ ಭಾಗದ ಕಡಲ ಮಕ್ಕಳ ಕುಲಕಸುಬು ಅಂತ ಹೇಳಿದ್ರೆ ಅದು ಮೀನುಗಾರಿಕೆ. ಈ